ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ. ಕೆಆರ್ಎಸ್ ಜಲಾಶಯದಲ್ಲಿ ಒಳಹರಿವು ಏರಿಕೆಯಾಗಿದೆ. ಕೆಆರ್ಎಸ್ ಡ್ಯಾಂ ಒಳಹರಿವು 4591 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಕೆಆರ್ಎಸ್ ಜಲಾಶಯದಲ್ಲಿ ಒಳಹರಿವು ಏರಿಕೆಯಾಗಿದೆ. ಕೆಆರ್ಎಸ್ ಡ್ಯಾಂನ ಒಳಹರಿವು 4291 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಮಳೆ ಏರಿಕೆ ಹಿನ್ನೆಲೆ ಒಳಹರಿವಿನ ಪ್ರಮಾಣ ಏರಿಕೆ. ಭಾನುವಾರ 1449 ಕ್ಯೂಸೆಕ್ ಒಳಹರಿವು ಏರಿಕೆಯಾಗಿತ್ತು. ಸದ್ಯ ಜಲಾಶಯದಲ್ಲಿ 81.55 ಅಡಿ ನೀರು ಸಂಗ್ರಹ ಆಗಿದೆ. ಕೆಆರ್ಎಸ್ ಜಲಾಶಯದ ಗರಿಷ್ಠ ಮಟ್ಟ 124.80 ಅಡಿ. ಸದ್ಯ ಡ್ಯಾಂನಿಂದ 764 ಕ್ಯೂಸೆಕ್ ನೀರು ಹೊರಹರಿವು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂತಹ ಜಲಾಶಯ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿ ಇದೆ. ಮಳೆ ಇಲ್ಲ, ಮಳೆ ಆಗ್ತಾ ಇಲ್ಲ ಅಂತ ರೈತರು ಕೂಡ ಕಂಗಾಲಾಗಿದ್ರು. ಹೆಂಗಪ್ಪ ಬೆಳೆ ಬೆಳೆಯೋದು, ಜೀವನ ಹೆಂಗೆ ನಡೆಸೋದು ಅಂತ ಚಿಂತೆಯಲ್ಲಿದ್ದರು. ಯಾಕಂದರೆ ಮಳೆಗಾಲ, ಬೇಕಾದ ಪ್ರಮಾಣದಲ್ಲಿ ಮಳೆ ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇದೀಗ ಜುಲೈ ಮೊದಲ ಮಳೆಯಲ್ಲಿ, ಜೂನ್ನಿಂದ ಮಳೆಗಾಲ ಆರಂಭವಾಗಿದ್ದು, ಮುಂಗಾರು ಮಳೆ ಸ್ಟಾರ್ಟ್ ಆಗಿರುವಂಥದ್ದು. ಬಟ್ ಯಾಕಂದರೆ ಅಷ್ಟು ನಿರೀಕ್ಷೆ ಮಾಡಿದಂಥ ಮಟ್ಟದಲ್ಲಿ ಮಳೆ ಆಗಿರಲಿಲ್ಲ. ಇದೀಗ ಜುಲೈ ಮೊದಲ ವಾರದಲ್ಲಿ ಆಗ್ತಾ ಇದ್ದಂಥ ಮಳೆ ಎಲ್ಲೆಡೆ ಕೂಡ ಜಲಾಶಯಗಳು ತುಂಬ್ತಾ ಇದ್ದಾವೆ, ಭರ್ತಿ ಆಗ್ತಾ ಇದ್ದಾವೆ. ಇದರಿಂದ ರೈತರ ಮುಖದಲ್ಲೂ ಕೂಡ ಸಂತಸ. ರೈತರು ಮಾತ್ರ ಅಲ್ಲ, ಸಾಮಾನ್ಯ ಎಲ್ಲ ಜನರಲ್ಲೂ ಕೂಡ ಖುಷಿ ವ್ಯಕ್ತವಾಗ್ತಾ ಇದೆ. ನೋಡಿ, KRS ನಲ್ಲಿ ಒಳಹರಿವು ಕೂಡ ಹೆಚ್ಚಾಗಿರುವಂಥದ್ದು ಖುಷಿ ಪಡುವಂಥ ಸುದ್ದಿ. ಯಾಕಂದರೆ ಈಗಾಗಲೇ ನೋಡಿ, ಒಂದು ವೇಳೆ ಮಳೆ ಇಲ್ಲ ಅಂತ ಅಂದರೆ, ನೀರು ಈ ರೀತಿಯಾಗಿ ಹರಿದಿಲ್ಲ ಅಂತ ಅಂದರೆ ರೈತರು ಏನು ಮಾಡಬೇಕು? ಕುಡಿಯೋಕ್ಕೂ ಕೂಡ ನೀರಿನ ಅಭಾವ ಹೆಚ್ಚಾಗ್ಬಿಡುತ್ತೆ ಬರಗಾಲದಲ್ಲಿ. ಈಗ ಬರಗಾಲ ಅಂತ ಬಂದಾಗ ಎಷ್ಟರ ಮಟ್ಟಿಗೆ ಬಿಸಿಲಿನ ಹಬೆ ಇತ್ತು, ಇದೆಲ್ಲವನ್ನ ಕೂಡ ನಾವು ಗಮನಿಸಿದ್ವಿ. 40 ಡಿಗ್ರಿವರೆಗೂ ಕೂಡ ಬೇಸಿಗೆ ತಾಪ, ಬಿಸಿಲಿನ ತಾಪ ಹೋಗಿ ನಿಂತಿತ್ತು. ಸೊ ಈ ರೀತಿಯಾದಂಥ ಸಿಚುವೇಶನ್ ಆದಂಥ ಸಂದರ್ಭದಲ್ಲಿ ನೀರೇ ಇಲ್ಲ, ಮಳೆ ಈ ಸಂದರ್ಭದಲ್ಲಿ ಆಗಿಲ್ಲ, ನೀರು ನದಿಗಳಿಗೆ ಹರಿದಿಲ್ಲ ಅಂತ ಅಂದರೆ ಮುಂದಿನ ಸಿಚುವೇಶನ್ ತುಂಬ ಕಷ್ಟ. ಸೊ ಹಾಗಾಗಿ ಈಗ ಮಳೆ ಆಗ್ತಾ ಇರೋದ್ರಿಂದ KRS ಕೂಡ ತುಂಬಿ ಹರಿತಾ ಇದೆ, ಒಳಹರಿವು ಹೆಚ್ಚಾಗಿದೆ. ಎಲ್ಲ ರೈತರು ಕೂಡ ಖುಷಿಯಾಗಿದ್ದಾರೆ. ಇದೀಗ ಎಲ್ಲೆಡೆ ಕೂಡ ಜಲಾಶಯಗಳು ತುಂಬ್ತಾ ಇದ್ದಾವೆ. ಅದರಂತೆ KRS ಕೂಡ ತುಂಬಿ ಹರಿತಾ ಇದೆ. ಈ ಕುರಿತು ನಮ್ಮ ಮಂಡ್ಯ ಪ್ರತಿನಿಧಿ ನಡೆಸಿದಂತ ಒಂದು ವಿಶೇಷ ಚಿಟ್ಚಾಟ್ ಇದೆ, ನೋಡ್ಕೊಂಬರೋಣ. ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಏನು ಬರಗಾಲದ ಭೀತಿಯಲ್ಲಿದ್ದಂತಹ ಕಾವೇರಿ ಕೊಳ್ಳದ ರೈತರಿಗೆ ಕೊಂಚ ನಿರಾಳತೆ ಮೂಡಿಸುವಂತಹ ನಿರೀಕ್ಷೆಗಳು ಕೂಡ ಹುಟ್ಕೊಂಡಿರ್ತಕ್ಕಂತಹದ್ದು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ KRS ಡ್ಯಾಮ್ಗೆ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ನಿನ್ನೆ 1449 ಕ್ಯೂಸೆಕ್ಸ್ ಒಳಹರಿವಿನ ಪ್ರಮಾಣ ಇದ್ದರೆ, ಇವತ್ತು ಮುಂಗಾರು ಮಳೆ ಚುರುಕುಗೊಂಡ ಹಿನ್ನೆಲೆಯಲ್ಲಿ 4470ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಏನು ಡ್ಯಾಮ್ಗೆ ಹರಿದು ಬರ್ತಾ ಇರ್ತಕ್ಕಂತಹದ್ದು. ಈ 124 ಅಡಿ ಗರಿಷ್ಠ ಸಾಮರ್ಥ್ಯದ KRS ಡ್ಯಾಮ್ ಇದೀಗ 81 ಅಡಿಗೆ ತಲುಪಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಬೆಳೆಗಳಿಗೆ ನೀರು ಸಿಗೋದಿಲ್ಲ ಮತ್ತು ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಈ ವರ್ಷದ ಬೆಳೆ ಬೆಳೆಯಲು ಸಾಧ್ಯವಾಗೋದಿಲ್ಲ ಅನ್ನುವಂತಹ ಆತಂಕದಲ್ಲಿದ್ದಂತಹ ರೈತರಿಗೆ ಒಂದಷ್ಟು ಭರವಸೆ ಕೂಡ ಮೂಡಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಕೂಡ ಭತ್ತದ ಬೆಳೆಯನ್ನು ಬೆಳಿಬೇಡಿ, ದ್ವಿದಳ ಧಾನ್ಯ ಮತ್ತು ರಾಗಿ ಅಂದರೆ ನೀರನ್ನು ಕಡಿಮೆ ಆಶ್ರಯಿಸಿ ಬೆಳೆಯುವಂತಹ ಬೆಳೆಯನ್ನು ಬೆಳೀರಿ ಅನ್ನುವಂಥ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೃಷಿ ಇಲಾಖೆ ಮೂಲಕ ರೈತರಿಗೆ ಕೊಟ್ಟಿತ್ತು. ಇದೀಗ ಮತ್ತೆ ಏನು ಭತ್ತದ ಬಿತ್ತನೆಯನ್ನು ಮಾಡುವಂತಹ ಚೈತನ್ಯ ರೈತರಲ್ಲಿ ಈ ಒಂದು ಒಳಹರಿವಿನ ಪ್ರಮಾಣ ಮತ್ತು KRS ಡ್ಯಾಮ್ಗೆ ಬರ್ತಾ ಇರ್ತಕ್ಕಂತಹ ನೀರಿನಿಂದ ಮತ್ತೊಂದಷ್ಟು ರೈತರಿಗೆ ಚೈತನ್ಯ ಕೂಡ ದೊರಕಿರ್ತಕ್ಕಂಥದ್ದು. ಇನ್ನೂ ಕೂಡ 2-3 ದಿನಗಳು ವ್ಯಾಪಕವಾದಂತಹ ಮಳೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆಗುತ್ತೆ ಅನ್ನುವಂತಹ ಹವಾಮಾನ ವರದಿ ಕೂಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಒಂದಷ್ಟು ಭರವಸೆಗಳನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು.